ಬ್ಯಾಕ್. ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬೆಚ್ಚಿ ಬಿದ್ದಿರುವಂತದ್ದು ನಕ್ಸಲರು. ಶೀಘ್ರವೇ 6 ಮಂದಿ ನಕ್ಸಲರು ಶರಣಾಗತಿಗೆ ಒಪ್ಪಿಕೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಕ್ಸಲರ ಶರಣಾಗತಿಗೆ ವೇದಿಕೆ ರೆಡಿಯಾಗಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಮಾಡಲಾಯಿತು. ಅದಾದ ಮೇಲೆ ಬೆಚ್ಚಿ ಬಿದ್ದಿದ್ದಾರೆ ನಕ್ಸಲರು. ನಾವು ಶರಣಾಗದೆ ಹೋದ್ರೆ ನಮ್ಮ ಪರಿಸ್ಥಿತಿನೂ ಹಿಂಗೆ ಆಗ್ಬಿಡ್ಬೋದು ಅನ್ನುವಂಥ ಒಂದು ಭಯ, ಆತಂಕ ಅವರಲ್ಲಿ ಕಾಡ್ತಾ ಇತ್ತೇನೋ. ಜನವರಿ 8ರಿಂದ 12ರವರೆಗೆ ಶರಣಾಗತಿಗೆ ಅವಕಾಶವನ್ನ ಕೊಡಲಾಗಿದೆ. 6 ಜನ ನಕ್ಸಲರ ಶರಣಾಗತಿ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮುಂಡಗಾರು ಲತಾ ಸೇರಿದಂತೆ 6 ಮಂದಿ ಶರಣಾಗ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಆಲ್ರೆಡಿ ಸರ್ಕಾರ ಕೂಡ ಶರಣಾಗತಿಗೆ ಒಂದು ಟೈಮ್ ಫಿಕ್ಸ್ ಮಾಡಿತ್ತು, ಜನವರಿ 8ರಿಂದ 12ನೇ ತಾರೀಕುವರೆಗೂ. ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಶರಣಾಗತಿ ಬಗ್ಗೆ ನಾಗರಿಕ ವೇದಿಕೆಗೆ ಪತ್ರವನ್ನ ಬರೆದಿದ್ದಾರೆ ನಕ್ಸಲರು. 7 ಬೇಡಿಕೆಗಳನ್ನು ಮುಂದಿಟ್ಟು ಶರಣಾಗತಿಗೆ ಒಪ್ಕೊಂಡಿರುವಂಥದ್ದು. ನಕ್ಸಲರ ಶರಣಾಗತಿ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ನಕ್ಸಲ್ ತುಂಗಾದಳದ ನಕ್ಸಲ್ ನಾಯಕಿ ಮುಂಡಗಾರು ಲತಾ, ಸುಂದರಿ, ವನಜಾಕ್ಷಿ, ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ಜೀಶಾ, ಹಾಗೆ ಆಂಧ್ರ ಪ್ರದೇಶದ ಕೆ ವಸಂತ, ಮಾರೆಪ್ಪ ಅರೋಲಿ ಶರಣಾಗತಿಯ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಶಾಂತಿಗಾಗಿ ಈ ನಾಗರಿಕ ವೇದಿಕೆ ಕರೆಯನ್ನು ಕೊಟ್ಟಿತ್ತು. ಅದಾದ್ಮೇಲೆ ಅವರು ಕೂಡ ಒಪ್ಕೊಂಡು ಈಗ ಶರಣಾಗ್ಲಿಕ್ಕೆ ಮುಂದಾಗಿದ್ದಾರೆ. ನಕ್ಸಲರ ಶರಣಾಗತಿಗೆ ಸರ್ಕಾರ ರೆಡಿ ಇದೆಯಾ? ನಾನೇ ಕೊಟ್ಟಿದ್ದೀನಲ್ಲಪ್ಪ, ಕರೆ ಕೊಟ್ಟಿದ್ದೀನಲ್ಲ ನಾನೇ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಶರಣಾಗತಿಗೆ ಒಪ್ಪಿದ್ದಾರೆ ಸರ್? ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ನಕ್ಸಲರ ಶರಣಾಗತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಹೇಳಿತ್ತು, ಆ ಅವಧಿಯಲ್ಲೇ 6 ಜನ ನಕ್ಸಲರು ಶರಣಾಗುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಏನಂತ ಪತ್ರವನ್ನು ಬರೆಯಲಾಗಿದೆ? ಸರ್ಕಾರ ಇದಕ್ಕೆ ಯಾವ ರೀತಿಯ ವೇದಿಕೆಯನ್ನ ಸಿದ್ಧಪಡಿಸಿದೆ ಅಂತ? ಪೃಥ್ವಿರಾಜ್ ಆರ್ನಳ್ಳಿ, ಕರ್ನಾಟಕದ ಇತಿಹಾಸದಲ್ಲಿ ನಕ್ಸಲರ ಹೋರಾಟ ಮತ್ತು ಚಳುವಳಿಗೆ ಕೊನೆಯ ದಿನಗಳಿಗೆ ಸಾಕ್ಷಿಯಾಗುವಂತ ದಿನಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಒಟ್ಟು 8 ಜನ ನಕ್ಸಲ್ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ದಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರ್ತಕ್ಕಂಥ ಮುಂಡಗಾರು ಲತಾ ಟೀಮ್ ಇರ್ತಕ್ಕಂಥದ್ದು. ಅವರು ತುಂಗಾ ಟೀಮ್ ಅನ್ನ ಲೀಡ್ ಮಾಡ್ತಿರ್ತಕ್ಕಂಥದ್ದು. ಇನ್ನು ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಆಗಿರ್ತಕ್ಕಂಥ ವಸಂತ, ಅಮರೇಲಿ ಮತ್ತು ಜೀಸ್, ಈ 3 ಕೂಡ ಕರ್ನಾಟಕದಲ್ಲೇ ನೆಲೆಸಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಒಟ್ಟು 8 ಜನ ನಕ್ಸಲರ ಶರಣಾಗತಿ ಬಗ್ಗೆ ಸದ್ಯಕ್ಕೆ ಇದೀಗ ಏನು ಚರ್ಚೆ ಆಗ್ತಿರ್ತಕ್ಕಂಥ. ಅದರಲ್ಲಿ 6 ಜನ ನಕ್ಸಲರ ಶರಣಾಗತಿ ಸಂಬಂಧಪಟ್ಟ ಈಗಾಗಲೇ ನಕ್ಸಲರ ಶರಣಾಗತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ಈಗಾಗಲೇ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂಥದ್ದು ಮತ್ತು ಬಹಿರಂಗವಾಗಿ ಶರಣಾಗತಿಗೆ ಆಹ್ವಾನ ನೀಡಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹಂತದ ಮಾತುಕತೆ ನಡೆಸಿರ್ತಕ್ಕಂಥದ್ದು ಮತ್ತು ಆಂಟಿ ನಕ್ಸಲ್ ಫೋರ್ಸ್ನ ಪ್ರಮುಖರು ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಅನೇಕರ ನಡುವೆ ಇದೀಗ ಮಾತುಕತೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಪ್ರಮುಖವಾಗಿ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲರಾಗಿರ್ತಕ್ಕಂಥ ಮುಂಡಗಾರು ಲತಾ, ಸುಂದರಿ ಮತ್ತು ವನಜಾಕ್ಷಿ ಅವರ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲರಾಗಿರ್ತಕ್ಕಂಥ ವಸಂತ ಹಾಗೂ ಆಂಧ್ರಪ್ರದೇಶದ ಅಮರೋಲಿ ಅವರ ಕೂಡ ಹೆಸರು ಕೂಡ ಮುನ್ನೆಲೆಗೆ ಇರ್ತಕ್ಕಂಥದ್ದು. ಸದ್ಯ 8ರಿಂದ 12ನೇ ತಾರೀಕಿನವರೆಗೂ ಸಮಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. 8ನೇ ತಾರೀಕು ಚಿಕ್ಕಮಗಳೂರು ಜಿಲ್ಲಾಡಳಿತ ಅಥವಾ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಅಥವಾ ಶಿವಮೊಗ್ಗದ ಜಿಲ್ಲಾಡಳಿತ, ಈ 3 ಜಿಲ್ಲಾಡಳಿತದ ನಡುವೆ ಮಾತುಕತೆ ನಡೆಸಲಿರ್ತಕ್ಕಂಥ ಶಾಂತಿಗಾಗಿ ನಾಗರಿಕ ವೇದಿಕೆ ಜಿಲ್ಲಾಡಳಿತ ಜೊತೆಗೆ ಹಲವಾರು ಚರ್ಚೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ನಕ್ಸಲರು ಶರಣಾಗತಿಗೆ ಈಗಾಗಲೇ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ನಕ್ಸಲ್ ಶರಣಾಗತಿ ಸಮಿತಿ ಜೊತೆ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಅದರಲ್ಲೇ ಪ್ರಮುಖವಾಗಿ ಅವರ ಬೇಡಿಕೆಗಳು ಈಗಾಗಲೇ ನಕ್ಸಲರು ಶರಣಾಗತಿ ಆಗ್ತಾರೆ, ಆದರೆ ಶರಣಾಗತಿಯ ನಂತರ ಸರ್ಕಾರಗಳು ಎಲ್ಲೊಂದು ಕಡೆ ನಿರ್ಲಕ್ಷ್ಯವನ್ನು ಮಾಡ್ತವೆ ಮತ್ತು ಸ್ಪೆಷಲ್ ಕೇಸ್ಗಳನ್ನಾಗಿ ತೆಗೆದುಕೊಳ್ಳುವುದಿಲ್ಲ ಮತ್ತು ಫಾಸ್ಟ್ ಟ್ರ್ಯಾಕ್ ಕೇಸ್ಗಳನ್ನಾಗಿ ತೆಗೆದುಕೊಳ್ಳುವುದಿಲ್ಲ. ಇದು ಎಲ್ಲೊಂದು ಕಡೆ ನಕ್ಸಲರು ಜೈಲಿನಲ್ಲಿ ಕೊಳೆಯುವಂತಹ ಸ್ಥಿತಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಮತ್ತು ಜೈಲಿನ ಬಿಡುಗಡೆ ಆದ ನಂತರ ಅವರ ಬದುಕಿನ ಸುಭದ್ರತೆ ಸಂಬಂಧಪಟ್ಟ ಕೂಡ ಹಲವಾರು ಅನುಮಾನಗಳಿರ್ತಕ್ಕಂಥ. ಹಾಗಾಗಿ ಅವರ ಬದುಕಿನ ಸುಭದ್ರತೆ ಬಗ್ಗೆ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ಎನ್ಕೌಂಟರ್ ಆಗಿರ್ತಕ್ಕಂಥ ವಿಕ್ರಮ್ ಗೌಡ್ರವರನ್ನ ಎನ್ಕೌಂಟರ್ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕಂತ ಹೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಸರೆಂಡರ್ ಆಗಿರ್ತಕ್ಕಂಥ
ಇರ್ತಕ್ಕಂಥ ನಕ್ಸಲರ ಮುಂದಿನ ಪಾಡೇನು ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಬಹುತೇಕರು ಮೋಸ್ಟ್ ವಾಂಟೆಡ್ ಆಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಕೇರಳ ಹಾಗೂ ತಮಿಳುನಾಡು ಸರ್ಕಾರಗಳು ಕೂಡ ಬೇಕಾಗಿರ್ತಕ್ಕಂಥವ್ರು. ಹಾಗಾಗಿ ಕರ್ನಾಟಕದಲ್ಲಿ ಸರೆಂಡರ್ ಆದ್ರೂ ಕೂಡ ಅವರ ಪ್ರಕರಣಗಳು ಕೂಡ ಎಲ್ಲೊಂದ್ ಕಡೆ ಕೇರಳದಲ್ಲಿ ಇರ್ತಕ್ಕಂಥದ್ದು, ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು, ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆಯಾ ಸರ್ಕಾರಗಳು ಕೂಡ ಅವರ ಶರಣಾಗತಿಗೆ ಒಪ್ಪಿಗೆ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹುಮುಖ್ಯ ಚರ್ಚಿತ ವಿಚಾರ ಆಗಿರ್ತಕ್ಕಂಥದ್ದು. ಜೊತೆಗೆ ನಕ್ಸಲ್ ಜಯಣ್ರವರು ಎನ್ಐಗೆ ಕೂಡ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದಷ್ಟು ಬೇಡಿಕೆಯನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜನವರಿ 8ನೇ ತಾರೀಕು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಜೊತೆ ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಒಂದು ಹಂತದ ಚರ್ಚೆ ನಡೆಸ್ತಿದ್ದಾರೆ. ಆ ಚರ್ಚೆಯ ನಂತರ 9 ಅಥವಾ 12ನೇ ತಾರೀಕು ಒಳಗಡೆ ಸರೆಂಡರ್ ಆಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ 3 ಸರೆಂಡರ್ ಆಗ್ತಿರ್ತಕ್ಕಂಥದ್ದು ಮತ್ತು ದಕ್ಷಿಣ ಭಾರತದ 3 ಸರೆಂಡರ್ ಆಗ್ತಿರ್ತಕ್ಕಂಥದ್ದು. ಇನ್ನ ಜಯಣ್ಣರವರು ಶರಣಾಗತಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಿಕ್ರಮ್ ಗೌಡರವರು ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಕೂಡ ಇವರು ಇದ್ರು. ಆ ಸಂದರ್ಭದಲ್ಲಿ ನಾಪತ್ತೆಯಾದವರು ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕದಲ್ಲಿ ಮತ್ತು ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಹೋರಾಟಗಳ ಇತಿಹಾಸ ಇರತಕ್ಕಂಥ ನಕ್ಸಲ್ ಹೋರಾಟ ಎಲ್ಲ ಒಂದ್ ಕಡೆ ದಿನೇ ದಿನೇ ಕ್ಷೀಣಿಸುತ್ತಿರುವ ಲಕ್ಷಣ ಅಂತ ಹೇಳಿದ್ರು ತಪ್ಪಾಗಲಾರದು ಮತ್ತು ಅನಿವಾರ್ಯವಾಗಿ ನಾಗರಿಕ ಬದುಕಿನತ್ತ ಹೆಜ್ಜೆ ಆಗ್ತಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ. ಪೃಥ್ವಿ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.